ಹಲೋ ಎವ್ರಿವನ್, ವೆಲ್ಕಮ್ ಟು ರಸೋಯಿ ರಂಗೋಲಿ ಚಾನಲ್. ನಾವಿವತ್ತು ಇಲ್ಲಿ ಆಲೂ ಪರೋಟ ಮಾಡಿದ್ದೀನಿ. ನೀವು ನೋಡ್ಬೋದು ಆಲೂ ಪರೋಟವನ್ನು ಯಾವ ಥರ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಾನು ಇಲ್ಲೊಂದು 3-4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಅದನ್ನು ಕಟ್ ಮಾಡಿ ಕುಕ್ಕರಲ್ಲಿ ವಿಸಲ್ಗೆ ಇಡ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಎಷ್ಟು ಬೇಕು ಅದಕ್ಕೆ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರನ್ನು ಮುಚ್ಚಿಬಿಟ್ಟು ಅದಕ್ಕೆ ಮೇಲೆ ವಿಸಲಿಟ್ಟು ನಾನಿಲ್ಲಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ನೋಡ್ಬೋದು ನಾನು ಆಲ್ರೆಡಿ ಇಟ್ಟಿದ್ದೀನಿ. ಓಕೆ, ಅದಕ್ಕೆ ನೀವು 1 ಅಥವಾ 2 ಸೀಟಿ ಹೊಡಿಸ್ಬೋದು. ಮತ್ತು ಈ ಕಡೆ ಒಂದು ಜಾರಲ್ಲಿ 7-8 ಮೆಣಸಿನಕಾಯಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಒಂಚೂರು ಜೀರಿಗೆ, ನೋಡ್ಬೋದು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ನೀವಿದ್ದರೆ ಪುದೀನನೂ ಹಾಕ್ಕೋಬೋದು. ನಾನು ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ನಲ್ವ, ಬೇಯ್ದಿದೆ, ಚೆನ್ನಾಗಿ ಬೇಯ್ದಿದೆ. ಅದು ಬೇಯಿಸಿರೋ ಆಲೂಗಡ್ಡೆ. ಅದಕ್ಕೆ ಮೇಲೆಗಡೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಚಾಣಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಚೆನ್ನಾಗಿ ಏನಕ್ಕೆ ಅಂತಂದರೆ ನಾನು ಮನೆ ಗೋಧಿ ಹಿಟ್ಟು ಯೂಸ್ ಮಾಡೋದು, ಪಾಕೆಟ್ ತರೋದಲ್ಲ. ಗಿರಣಿಯಲ್ಲಿ ಹೋಗಿ ಹಾಕ್ಕೊಂಡು ಬರೋದು ಗೋಧಿ ಹಿಟ್ಟನ್ನ. ಅದಕ್ಕೆ ಉಪ್ಪು, ಅರಿಶಿಣ ಪುಡಿ ಮತ್ತು ಅಜ್ವೈನ್, ಒಂಚೂರು ಅಜ್ವೈನ್ ಹಾಕಿದ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ಸ್ವಲ್ಪ ಅಜ್ವಾನ ಒಂಚೂರು ತಿಕ್ಬಿಟ್ಟು ಹಾಕಿದ್ರೆ ಅಜ್ವೈನ ಚೆನ್ನಾಗಿರುತ್ತೆ. ಅಜ್ವೈನು, ಒಂಚೂರು ಚಾಟ್ ಮಸಾಲ, ಒಂಚೂರು ಜೀರಿಗೆ ಪುಡಿ, ಓಕೆ, ಒಂಚೂರು ಕೊತ್ತಂಬರಿ ಪುಡಿ ಮತ್ತು ರುಬ್ಬಿರೋ ಅಂಥ ಮಿಶ್ರಣ, ಮಿಕ್ಸಿಯಲ್ಲಿ ಏನು ರುಬ್ಕೊಂಡಿದ್ದೀವಲ್ವ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲವೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೇನಾಗಿ ನೀವು ನೀರು ಮಿಕ್ಸ್ ಮಾಡಬಾರ್ದು, ನೀರು ಹಾಕ್ಬಾರ್ದು. ಏನಕ್ಕೆ ಅಂದರೆ ಆಲೂಗಡ್ಡೆಯಲ್ಲಿ ಆಲ್ರೆಡಿ ನೀರು ಇರುತ್ತೆ, ನೀರು ಹೀರ್ಕೊಂಡಿರುತ್ತೆ. ಅದನ್ನೇ ಒಂಚೂರು ಮಿದ್ಬಿಟ್ರೆ, ಒಂಚೂರು ಕಲಸಿದ್ರೆ ಅದು ಚೆನ್ನಾಗಿ ಕೈಯುತ್ತೆ. ನೋಡ್ಬೋದು ನಾನು ಆಲ್ರೆಡಿ ನೀರು ಮಿಕ್ಸ್ ಮಾಡ್ಬಿಡ್ದು. ನೀರನ್ನ ಹಾಕಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಆಲೂ ಪರೋಟ. ಸೊ ಆಲ್ರೆಡಿ ಇದಾಗಿದೆ. ನಾನು ಇದನ್ನು ಯಾವಾಗಲೂ ಎಣ್ಣೆ ಹಚ್ಚಿ ಮಾಡೋದು. ಸೊ ಇಲ್ಲ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ, ಅದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಸವರಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು ಉಳ್ಳೆ ತೊಗೊಂಡು, ನೋಡ್ಬೋದು ಯಾವ ಥರ ಬೌಲ್ ಮಾಡಿದ್ದೀನಿ. ಅದನ್ನು ಬೌಲ್ ಮಾಡಿಬಿಟ್ಟು ಒಂಚೂರು ಎಣ್ಣೆ ಹಚ್ಬಿಟ್ಟು ಲಟ್ಟಿಸ್ಬೋದು. ಕೈಯಲ್ಲಾದರೆ ತಟ್ಬೋದು, ಕೈಯಲ್ಲಿ ಆದರೆ ಕೈಯಲ್ಲಿ ತಟ್ಬೋದು. ಇಲ್ಲಾಂದರೆ ಒಂಚೂರು ಲಟ್ಟಣಿಗೆ ತೊಗೊಂಡು ಚಪಾತಿ ಮಾಡೋದು ಇದರಲ್ಲಿ ತೊಗೊಂಡು ಲಟ್ಟಿಸ್ಬೋದು. ಯಾವ ಥರ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಬೇಕಾದ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಹಿಟ್ಟು ಹಾಕ್ಬಿಟ್ಟು ಕೆಳಗಡೆ ನೆಲದ ಮೇಲೆ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಬೋದು. ಎಣ್ಣೆಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆಲಿ ಮಾಡೋದು ನಾನು. ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಇದನ್ನು ತೆಗೆದುಬಿಟ್ಟು ತವಾಲೆ ಹಾಕೋದು. ಮೇಲೆ ಒಂಚೂರು ಎಣ್ಣೆ ಹಾಕಬೇಕು. ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಬೇಗ ಬೇಯಲ್ಲ. ಆಲೂ ಪರೋಟದಲ್ಲಿ ಬೇಯೋದು ತುಂಬ ಲೇಟು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಆಲೂ ಪರೋಟ. ಇದನ್ನು ನೀವು ಉಪ್ಪಿನಕಾಯಲ್ಲಿ ಆದರೂ, ಮೊಸರಲ್ಲಾದರೂ, ಅಥವಾ ಬಟರ್ ಅಥವಾ ಬೆಣ್ಣೆಯಲ್ಲಿ ಆದರೂ ಸುಮಾರು ಆಪ್ಷನ್ ಇರುತ್ತೆ ತಿನ್ನೋಕ್ಕೆ. ಬೇಕಾದರೆ ಇದನ್ನು ಹಾಗೆ ಬೇಕಾದರೂ ತಿನ್ಬೋದು. ಏಕೆಂದರೆ ಹಿಟ್ಟಲ್ಲಿ ಆಲ್ರೆಡಿ ಉಪ್ಪು, ಖಾರ, ಕೊತ್ತಂಬರಿ ಎಲ್ಲನೂ ಹಾಕಿರ್ತೀವಿ. ಸೊ ಹಾಗೆ ತಿಂದರೆ ಕೂಡ ಚೆನ್ನಾಗಿ ರುಚಿಯಾಗಿ ಹತ್ತುತ್ತೆ. ಸೊ ಈಸಿಯಾಗಿ ಕ್ವಿಕ್ಕಾಗಿ ನಾವು ಆಲೂ ಪರೋಟಾನ ಮಾಡ್ಬೋದು. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಯಾವ್ದು ರೆಸಿಪಿ ಬೇಕು ಅದನ್ನು ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.